ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲಂ ಚೇಂಬರ್ನ PRO ಆದಂತಹ ಡಾಕ್ಟರ್ ಸುಧೀಂದ್ರ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಟಿಯರು ಎತ್ತಿರುವ ಧ್ವನಿಗೆ ಅಭಿಯಾನಕ್ಕೆ ಫಸ್ಟ್ ರಿಯಾಕ್ಷನ್ ಸರ್ ತಮ್ಮದು? ಇಲ್ಲ, ಖಂಡಿತ ಇದು ನಾನು ಯಾವತ್ತಿಂದನೋ ಇದು ನಾನು ಹೇಳ್ತಾ ಇದ್ದೆ, ನಮ್ಮೆಲ್ಲ ಪತ್ರಿಕಾ ಸ್ನೇಹಿತರು ಮುಂದೆ ನಾನು ಹೇಳ್ತಾ ಇದ್ದೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ಇವತ್ತು ಪತ್ರಿಕಾಗೋಷ್ಠಿಗಳು ಅಂತ ಕೇಳೋದಕ್ಕೆ ನಮಗೆ ಅಸಹ್ಯ ಆಗ್ತಾ ಇದೆ. ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಘನತೆ ಗೌರವ ಎಲ್ಲಾನು ಇತ್ತು, ಆಯ್ತಾ. ಪತ್ರಕರ್ತರು ಸೆಟ್ಗೆ ಬರ್ತಾರೆ ಅಥವಾ ಪ್ರೆಸ್ ಮೀಟ್ಗೆ ಬರ್ತಾರೆ ಅಂತಂದ್ರೆ ದೊಡ್ಡ ಕಲಾವಿದಿಂದ ಹಿಡಿದು ಎದ್ದಿಂತ್ಕೊಂಡು ರಿಸೀವ್ ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ಎದ್ದಿಂತ್ಕೊಂಡು ರಿಸೀವ್ ಮಾಡಿ ಕಳ್ಸ್ಕೊಡ್ತಾ ಇದ್ರು, ಆಯ್ತಾ. ಕಾರವ್ರಿಗೂ ಬಂದು ಕಳ್ಸ್ಕೊಡ್ತಾ ಇದ್ರು. ಆ ಕಾಲದಲ್ಲೂ ನಾವು ನೋಡಿದೀವಿ. ನಮ್ಮ ರಾಘವೇಂದ್ರ ಚಿತ್ರಮಂಡಿ ಸಂಸ್ಥೆನೂ ಈ ವರ್ಷಕ್ಕೆ 50 ವರ್ಷ ಆಯ್ತು. 50 ವರ್ಷದ ಇತಿಹಾಸ ಇದೆ ಕನ್ನಡ ಚಿತ್ರರಂಗದಲ್ಲಿ. 93 ವರ್ಷದ ಚಿತ್ರರಂಗದ ಒಂದು ಏನು ಹುಟ್ಟುಹಬ್ಬನೇ ಅಷ್ಟೇ ಆಚರಿಸಿ ಚೇಂಬರ್ ಆಗ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಮಾಡಿದ್ರು. ಅದರಲ್ಲಿ 60% ನಮ್ದು ಇದೆ. ನಾವು ನಮ್ಮ ಜೀವನ ಸಾಕ್ತಿರೋದನ್ನೇ ಕನ್ನಡ ಚಿತ್ರರಂಗದಿಂದ, ನಿರ್ಮಾಪಕಗಳಿಂದ, ಉದ್ಯಮದಿಂದ ಮತ್ತು ಮಾಧ್ಯಮದಿಂದ. ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಅದನ್ನ, ಅಲ್ವಾ. ಎಲ್ಲಿಂದ ಎಲ್ಲಿ ಹೊರಟೋಯ್ತಿದ್ದು. ನಾನು ನಿನ್ನೆಯಿಂದ ಬೆಳವಣಿಗೆ ನೋಡ್ತಿದ್ರೆ ತುಂಬಾ ತುಂಬಾ ಬೇಸರ ಆಗತ್ತೆ ಪಾಟೀಲ್ ಅವರೇ, ತುಂಬಾ ಬೇಸರ ಆಗತ್ತೆ. ಆಗ್ಬಾರ್ದು ಇದು, ಖಂಡಿತ ಆಗ್ಬಾರ್ದು. ಯಾಕೆಂದ್ರೆ ಇದು ಒಂದು ಇಂಡಸ್ಟ್ರಿ ಅಲ್ವಾ, ಮಾಧ್ಯಮ ಒಂದು ದೊಡ್ಡ ಉದ್ಯಮ ಇದು. ಈ ಉದ್ಯಮ ನಂಬ್ಕೊಂಡು ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರಲ್ವಾ, ಖಂಡಿತ ಆಗ್ಬಾರ್ದು. ನಾನು ಇದನ್ನ ಯಾವತ್ತಿಂದನೂ ಇದಕ್ಕೆ ಪ್ರೊಟೆಸ್ಟ್ ಮಾಡ್ಕೊಂಡು ಬರ್ತಾನೆ ಇದೀನಿ. ನಾನು ಯಾವಾಗ್ಲೂ ಬರ್ತಾ ಇದೀನಿ. ಅದಕ್ಕೆ ಸುಮಾರು ಸರಿ ನಮ್ಮ ಪತ್ರಕರ್ತರ ಸಂಘದಿಂದ ಆಗ್ಬೋದು ಅಥವಾ ನಮ್ಮ PRO ಅಸೋಸಿಯೇಷನ್ ಇಂದ ಆಗ್ಬೋದು ಸುಮಾರು ಮೀಟಿಂಗ್ಗಳಾಗಿ ಚೇಂಬರ್ಗೆ PROಗಳು ಕರೆಸಿ, ನಿರ್ಮಾಪಕ ಸಂಘಕ್ಕೆ ಕರೆಸಿ ಯಾವ ತರ ಇರ್ಬೇಕು ಅಂತೇಳಿ ನಾವೆಲ್ಲ ಒಂದು ಲಿಸ್ಟ್ ಚೇಂಬರ್ಗೂ ಕೊಟ್ಟು, ನಿರ್ಮಾಪಕ ಸಂಘಕ್ಕೂ ಕೊಟ್ಟು, ಸರ್ ಇಷ್ಟನ್ನ ಮಾತ್ರ ನೀವು ಸ್ಕೂಟಿ ಮಾಡ್ಬಿಟ್ಟು ಕರ್ಸಿ ಸರ್, ಪ್ರೆಸ್ ಮೀಟ್ ಎಲ್ಲ ತುಂಬಾ ಹದಗೆಟ್ಟು ಹೋಗ್ತಾ ಇದೆ, ಯಾರಿಗೂ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡ್ತಿದೆ. ಮುಂಚೆ ನೋಡಿ ಮೇಡಮ್, ಒಂದು ಚಿತ್ರಕ್ಕೆ ಒಬ್ರು PRO ಇದ್ರು. ಇವತ್ತು ಒಂದು ಚಿತ್ರಕ್ಕೆ 4-5 ಜನ PROಗಳಿದ್ದಾರೆ. ಎಲ್ಲಿ ಹೋಗ್ತಿದೆ ಇಂಡಸ್ಟ್ರಿ ಅದು ಗೊತ್ತಾಗ್ತಿಲ್ಲ. ಆ ಮಾಡೋ ಕೆಲಸ ತಾನೇ ಅವರು ಮಾಡ್ತಿರೋದು, ಬೇರೆ ಇನ್ನೇನಿಲ್ವಲ್ಲ ಅಲ್ಲಿ. ವೆಂಕಟೇಶ್ ಸರ್, ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ಪ್ರೆಸ್ ಮೀಟ್ಗಳಿಗೆ ಮೇನ್ ಸ್ಟ್ರೀಮ್ ಜರ್ನಲಿಸ್ಟ್ಗಳನ್ನ ಕೌಂಟ್ ಜಾಸ್ತಿ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಜಾಸ್ತಿ ಕರೆಸ್ತಾರೆ ಅಂತಕ್ಕಂಥ ಒಂದು ಅಪವಾದ ಕೂಡ ಇದೆ. ಆಸ್ ಅ ಸೀನಿಯರ್ ಫಿಲ್ಮ್ PRO ಆಗಿದ್ಕೊಂಡು ನೀವು ಇದಕ್ಕೆ ಏನು ಹೇಳ್ತೀರಾ ಸರ್? ಇಲ್ಲ ಸರ್, ನಾವು ಯಾವತ್ತಿದ್ರು ಕೂಡ ಮಾಧ್ಯಮಕ್ಕೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ ಸರ್. ಸೋಷಿಯಲ್ ಮೀಡಿಯಾ ಇವಾಗ ಬಂದಿದೆ ಸರ್, ಮುಂಚೆ ಎಲ್ಲ ಇರ್ಲಿಲ್ಲ. ಮುಂಚೆ ಇದ್ದಿದೆ ಪ್ರಿಂಟ್ ಮೀಡಿಯಾ ಇತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು. ಇವತ್ತು ಕೂಡ ನಿಮಗೆ ಗೊತ್ತಿದೆ, ಒಂದು ಬ್ಯೂರೋ ಹೆಡ್ ಆಗ್ಬಿಟ್ಟು ಒಬ್ಬ PRO ಸಂಸ್ಥೆಯಿಂದ ನಮ್ದು ಒಂದು ಮೆಸೇಜ್ ಕಳಿಸೋದಲ್ಲದೆ ನಿಮ್ಗೆ ತುಂಬಾ ಪ್ರೆಷರ್ ಇರುತ್ತೆ ಅನ್ಬಿಟ್ಟು ನಾಪಿಸ್ತೀವಿ ಸರ್. ನಾಳೆ ಬೆಳಗ್ಗೆ ಪ್ರೆಸ್ ಮೀಟ್ ಇದೆ, ದಯವಿಟ್ಟು ಅನ್ನ ಕಳಿಸ್ಕೊಡಿ ಅಂತ. ನೀವು ವೆರಿ ಪ್ರೊಫೆಷನಲಿ ಮಾಡ್ತಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಬಿಡಿ. ಖಂಡಿತವಾಗ್ಲು ಅಲ್ವಾ. ನಾನು ಅದನ್ನೇ ಹೇಳಿದೆ. ಇವಾಗ ಹಿಂದಿನ ಪತ್ರಿಕಾಗೋಷ್ಠಿಗಳು ಅಂದ್ರೆ ತುಂಬಾ ಬೆಲೆ ಇತ್ತು, ವ್ಯಾಲ್ಯೂ ಇತ್ತು. ಪ್ರಸ್ತವ್ರು ಒಳಗಡೆ ಎಂಟ್ರಿ ಬರ್ತಾರೆ, ಪ್ರೆಸ್ ಮೀಟ್ಗೂ ಅಥವಾ ಸೆಟ್ಗೆ ಬರ್ತಾರೆ ಅಂತಂದ್ರೆ ದೊಡ್ಡ ಕಲಾವಿದ ಹಿಡಿದು ನಿಂತ್ಕೊಂಡು ರಿಸೀವ್ ಮಾಡೋರು, ಜೊತೆಗೆ ಸಹಭೋಜನ ಒಟ್ಟಿಗೆ ಕೂತು ಊಟ ಮಾಡೋರು. ಇವತ್ತು ಆ ಸಂಪ್ರದಾಯನೇ ಹೊರಟೋಗಿದೆ, ಇಲ್ವೇ ಇಲ್ಲ ಅಲ್ವಾ. ಇವತ್ತು ನಮ್ಮ ಸಂಸ್ಥೆಯಿಂದ ಸರ್ ನಾನು ಹೇಳ್ತೀನಿ, ನಾವ್ ಯಾವತ್ತು ಮಾಧ್ಯಮಕ್ಕೆ ಬೆಲೆ ಕೊಟ್ಟೇ ಕೊಡ್ತೀವಿ. ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾಕ್ಕೂ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಒಗ್ಗಬೇಕು. ಬಟ್ ಎಷ್ಟಿರ್ಬೇಕು ಅಷ್ಟಿರ್ಬೇಕಲ್ವಾ. ಇವಾಗ ಇನ್ಫ್ಲೂಯೆನ್ಸರ್ಸ್ ಇವ್ರ ಎಣ್ಣೆಯಿಂದ ಆಗ್ತಿರೋ ಒಂದು ಅಭಿಯಾನಕ್ಕೆ ಅಥವಾ ಒಂದು ಗಲಾಟೆಗೆ ಅದ್ರಲ್ಲಿ ನಂದು ಖಂಡಿತವಾಗ್ಲೂ ವಿರೋಧ ಇದೆ ಸರ್. ಯಾಕೆಂದ್ರೆ ಯಾರು ಇನ್ಫ್ಲೂಯೆನ್ಸರ್ ಆಗ್ಲಿ ಅಥವಾ ಪಾಪರಾಜಿ ಅವ್ರು ಬಂದು ವ್ಯಕ್ತಿಗಳಾಗ್ಲಿ ಸಿನಿಮಾಗೆ ಹೆಲ್ಪ್ ಆಗ್ತಿಲ್ಲ ಸರ್, ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇಲ್ಲ. ತುಂಬಾ ನಾವು ಒಂದು ವರ್ಷದ ಹಿಂದೆ ಇದ್ರ ಬಗ್ಗೆ ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ವಿ. ಅದನ್ನ ಇವಾಗ ಅದಕ್ಕೊಂದು ಕಿಚ್ಚತ್ಕೊಂಡಿದೆ ಅನ್ಸುತ್ತೆ. ಇವಾಗ ನೀವೆಲ್ಲ ಸಾಥ್ ಕೊಡ್ತೀರಾ ಹೇಗೆ ಸರ್? ಖಂಡಿತವಾಗ್ಲು ಸರ್, ನಾವು ಅವಾಗ್ಲೂ ಕೂಡ ಸಾಥ್ ಕೊಟ್ಟಿದ್ವಿ, ಇವತ್ತು ಸಾಥ್ ಕೊಡ್ತೀವಿ. ಈ ಸಾಥ್ ಕೊಡಕ್ಕೋಸ್ಕರನೇ 5-6 ಮೀಟಿಂಗ್ಗಳಾಯ್ತು. ಹಿಂದಿನ ಅಧ್ಯಕ್ಷರು NM ಸುರೇಶ್ ಅವರು ಇದ್ದಾಗ, ಉಮೇಶ್ ಬಣಕಾರ್ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರು ಇದ್ದಾಗ ನಾವು ಲಿಸ್ಟ್ ಎಲ್ಲ ಕೊಟ್ಟು ಸರ್ ಇಷ್ಟಕ್ಕೆ ಕಟ್ ಆಫ್ ಮಾಡಿ ಅಂತ ಹೇಳಾಯ್ತು. ಪತ್ರಕರ್ತರು ಮತ್ತು PROಗಳು ಸಹ ಮೀಟಿಂಗ್ ಮಾಡಾಯ್ತು. ಅಲ್ಲಿ ಯಾವ ತರ ನಡ್ಕೋಬೇಕು ಅಂತ ಹೇಳಾಯ್ತು. ಇವತ್ತು ಏನ್ ಪಾಪರಾಜಿ ಇದಾರೆ ಅವತ್ತು ಧ್ವನಿ ಎತ್ತಿದ್ರು ಸರ್. ನಾವು ಇವಾಗ ಶೂಟ್ ಮಾಡ್ತು ಅಂದ್ರೆ ಆಫೀಸ್ಗೆ ಹೋಗ್ಬಿಟ್ಟು ಅದು ಎಡಿಟ್ ಮಾಡೋ ಅವಕಾಶದಲ್ಲಿ ಹಳೇದಾಗೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮೊಬೈಲ್ ಅವಕಾಶ ಮಾಡ್ಕೊಡಿ ಅಂತ ಅಂದಾಗ ನೀವೆಲ್ಲ ಅಪೋಸಿಷನ್ ಮಾಡಿದ್ರಿ. ನಮ್ಮನ್ನು ಸೇರ್ಕೊಂಡು ನಾನು ಹೇಳ್ತೀನಿ, ನಮ್ಮ PRO ಅಸೋಸಿಯೇಷನ್ ಸೇರಿ ನಮ್ಮ ಅಪೋಸಿಷನ್ ಇತ್ತು ಬೇಡ ಅಂತ ಹೇಳಿ ಮಾಡಿ ನೀವು ಹೋಗ್ಬಿಟ್ಟು. ಈಗ ಟಿವಿನಲ್ಲಿ ಬೆಳಗ್ಗೆ ಹೊತ್ತು 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಚಾನೆಲ್ಸ್ ಓನರ್ಗಳು ಬೆಳಗ್ಗೆ ಶೂಟ್ ಮಾಡ್ಕೊಂಡ್ರೆ ರಿಪೋರ್ಟ್ರು ಸಾಯಂಕಾಲ ಎಡಿಟ್ ಮಾಡ್ಬಿಟ್ಟು ಸಂಜೆ ಅದಕ್ಕೊಂದು ಟೈಮ್ ಇರ್ತಲ್ವಾ. ಯಾರು ಏನ್ ಕೇಳಿಲ್ವಲ್ಲ, ಇಮಿಡಿಯೇಟ್ ಆಗಿ ನೀವು ಅಪ್ಲೋಡ್ ಮಾಡ್ಬಿಡಿ ಹಾಕ್ಬಿಡಿ ಅಂತ ಯಾರು ಏನ್ ಕೇಳಿಲ್ವಲ್ಲ. ಮಾಡ್ಬೋದಾಗಿತ್ತು. ಅದಕ್ಕೆ ಕರೆಕ್ಟ್ ಆಗಿ ಒಂದು ಚಾಲನೆ ಸಿಕ್ಕಿತ್ತು. ಪತ್ರಕರ್ತರು ಮತ್ತು PROಗಳು ಎಲ್ಲ ಸೇರಿ ಒಂದು ಚಾಲನೆ ಸಿಕ್ಕಿತ್ತು. ಯಾರು ಸೇರಿ ಅದನ್ನ ಬ್ರೇಕಪ್ ಮಾಡ್ಬಿಟ್ರು. ಅದಾದ್ ನೀವೆಲ್ಲ ತಗೊಂಡ್ ಡಿಸಿಷನ್ಗೆ 4 ಪ್ರೆಸ್ ಮೀಟ್ ಚೆನ್ನಾಗಿ ಆಯ್ತು. ಅವತ್ತು ಎಲ್ಲ ಯಾರು ಬಂದಿದ್ರು ಮೊಬೈಲ್ ಇಟ್ಕೊಂಡು ಎಲ್ಲ ಹಿಂದ್ಗಡೆ ಹೋಗಿ ಕೂತಿದ್ರು. ನಮ್ಗೆ ಇವತ್ತಿಗೂ ಅದೇ ಆಸೆ ಇದೆ. ಎನಿವೆ ಈ ಅಭಿಯಾನಕ್ಕೆ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ.